ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಳ್ಳೆಯ ಮನಸ್ಸು, ಒಳ್ಳೆಯ ಗುಣ ಇರುವ ಹುಡುಗ ಬೇಕಾಗಿದ್ದಾನೆ. ಇವರೊಬ್ಬರು ಮುಸ್ಲಿಂ ಮಹಿಳೆ ಆಗಿರ್ತಾರೆ ಫ್ರೆಂಡ್ಸ್. ಇವರ ಹೆಸರು ಬಂದು ಶಾಯಿಸ್ತಾ ಬಾನು. ಊರು ಬೆಂಗಳೂರು ನಗರ. ಕೆಲಸ ಮನೆ ಕೆಲಸ. ಬಯಕೆ ಗಂಡ ಸತ್ತು ಹೋಗಿದ್ದಾನೆ. ಮದುವೆಯಾಗಲು ಹುಡುಗ ಬೇಕಾಗಿದ್ದಾನೆ. ನನಗೆ ಒಂದು ಹೆಣ್ಣು ಮಗು ಇದೆ. ಇವರಿಗೊಂದು ಹೆಣ್ಣು ಮಗು ಇದೆ ಅಂತೆ ಫ್ರೆಂಡ್ಸ್. ಇವರು ಮನೆ ಕೆಲಸ ಮಾಡ್ಕೊಂಡಿರೋದು. ಇವರು ಬಂದು ಬೆಂಗಳೂರಲ್ಲಿರೋದು. ಹೆಸರು ಬಂದು ಶಾಯಿಸ್ತಾ ಬಾನು. ನನ್ನ ಮಗುವನ್ನು ಸ್ವಂತ ಮಗು ಥರ ನೋಡಿಕೊಳ್ಳುವ ವ್ಯಕ್ತಿ ನನಗೆ ಬೇಕಾಗಿದ್ದಾರೆ 1 ತಿಂಗಳ ಒಳಗಡೆ. ಸೊ ಇವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಇವ್ರ ಮಗುನ ಸ್ವಂತ ಮಗು ಥರ ನೋಡ್ಕೊಳ್ಳೋ ವ್ಯಕ್ತಿ ಬೇಕಾಗಿದ್ದಾರೆ ಅಂತೆ. ಅದೂ 1 ತಿಂಗಳ ಒಳಗಡೆ ಬೇಕಂತೆ ಇವರಿಗೆ. ಸೊ ಯಾಕಂದರೆ ಚಿಕ್ಕ ಮಗು ಇದೆಯಲ್ಲ, ಸೊ ಹಾಗಾಗಿ ಮದುವೆ ಆಗೋಕ್ಕೆ 1 ತಿಂಗಳ ಒಳಗಡೆನೇ ಆಗಬೇಕು ಅಂತ ನಮಗೂ ಕಮೆಂಟಲ್ಲಿ ಹೇಳಿದರು. ಸೊ ಹಾಗಾಗಿ ಇವ್ರ ಬಗ್ಗೆ ಮುಂದೆ ನಾವು ನೋಡೋದಾದರೆ, ನನಗೆ ಈ ಥರ ಗುಣಲಕ್ಷಣಗಳು ಇದ್ದರೆ ಓಕೆ ಅಂತ ಹೇಳಿದ್ದಾರೆ ಮೇಡಮ್ ಅವರು. ನನಗೆ ಒಳ್ಳೆಯ ಹುಡುಗ ಬೇಕು ನನ್ನ ಜೊತೆಯಲ್ಲೇ ಮನೇಲಿರೋಕ್ಕೆ. ಮೇಡಮ್ ಅವ್ರು ಹೇಳಿದ್ದಾರೆ ಅವ್ರ ಮನೆಯಲ್ಲೇ ಅವ್ರ ಜೊತೆನೇ ಇರಬೇಕಂತೆ. ಯಾಕಂದರೆ ಒಂದು ಹೆಣ್ಣು ಮಗು ಇದೆ. ಸೊ ಹಾಗಾಗಿ ಮಗು ಇರೋ ಕಾರಣ ಅವ್ರ ಜೊತೆನೇ ಇರಬೇಕಂತೆ. ನನ್ನ ಗಂಡ ಸತ್ತೋಗಿ 1 ವರ್ಷ ಆಯಿತು. ಒಬ್ಬಳೇ ಇರೋದು. ಅವ್ರ ಗಂಡ ತೀರ್ಕೊಂಡು 1 ವರ್ಷ ಆಗಿದೆ ಅಂತೆ ಫ್ರೆಂಡ್ಸ್. ಸೊ ಹಾಗಾಗಿ ಮನೇಲಿ ಒಬ್ಬರೇ ಇರೋದು. ಹುಡುಗ ಬೇರೆ ಮದುವೆ ಆಗಿದ್ರೂ ತೊಂದರೆ ಇಲ್ಲ, ನನ್ನನ್ನು ಮದುವೆ ಆಗಬೇಕು. ಯಾಕಂದರೆ ಅವರಿಗೆ ಇನ್ನೊಂದು ಮಗು ಬೇಕಂತೆ ಫ್ರೆಂಡ್ಸ್. ಸೊ ಹಾಗಾಗಿ ನನಗೆ ಇನ್ನೊಂದು ಮಗು ಬೇಕು ಅಂತ ಖಂಡಿತವಾಗಿ ಹೇಳಿದ್ದಾರೆ. ನನ್ನ ಜೊತೆ ಒಂದು 10 ಲಕ್ಷ ದುಡ್ಡಿದೆ ಮತ್ತು ಒಂದು ಮನೆ ಇದೆ ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಮೇಡಮ್ ಅವ್ರ ಹತ್ರ ಬೆಂಗಳೂರು ನಗರದಲ್ಲಿ ಒಂದು 10 ಲಕ್ಷ ದುಡ್ಡಿದೆ. ಸೊ ಹಾಗಾಗಿ ಅವರಿಗೊಂದು ಸ್ವಂತ ಮನೆ ಇದೆ. ಅವರಿಗೊಂದು ಒಳ್ಳೆಯ ಹುಡುಗ ಬೇಕಂತ ನಂಗೆ ಹೇಳಿರೋದು. ಅವರಿಗೆ ಇನ್ನೊಂದು ಮಗು ಬೇಕಂತೆ. ಅವರಿಗೊಂದು ಕೂಡು ಕುಟುಂಬ ಜೀವನ ಬೇಕಾಗಿರುತ್ತದೆ. ಯಾರಿಗಾದರೂ ಒಂದು ಕೂಡು ಕುಟುಂಬ ಜೀವನ ಬೇಕಾದಲ್ಲಿ ನೋಡ್ಬೋದು. ನನ್ನ ಆಸೆ ಕನಸುಗಳು ಹೀಗಿದೆ ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ನನಗೆ ಇವಾಗ 24 ವರ್ಷ. ನನಗೆ ಇನ್ನೊಂದು ಮಗು ಬೇಕು. ನನ್ನ ಜೊತೆ ದಿನಾಲೂ ಹೊರಗಡೆ ಹೋಗಬೇಕು ಸುತ್ತೋಕೆ ಅಂತ ಹೇಳಿದ್ದಾರೆ. ದಿನ ರಾತ್ರಿ ಅವನು ನನ್ನ ಜೊತೆ ಇರಬೇಕು. ಚಿಕ್ಕ ಮಗು ಇದೆ ಅಲ್ಲ ಅಂತ ಹೇಳಿದ್ದಾರೆ. ಹುಡುಗ ಯಾವುದೇ ಜಾತಿ ಆದರೂ ನನಗೆ ಓಕೆ. ಒಳ್ಳೆಯ ಮನಸ್ಸಿರಬೇಕು ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಚಂದ ಅಡುಗೆ ಮಾಡೋಕ್ಕೆ ಬರಬೇಕು. ದಿನಾಲೂ ಬೇರೆ ಬೇರೆ ಅಡುಗೆ ಮಾಡಿ ಕೊಡಬೇಕಂತೆ ಅವರಿಗೆ ಫ್ರೆಂಡ್ಸ್. ಅವರಿಗೆ ಹುಷಾರಿಲ್ದಾಗ ಬೇರೆ ಬೇರೆ ಅಡುಗೆ ಮಾಡಿ ಕೊಡಬೇಕಂತೆ. ಹುಡುಗ ದಪ್ಪ ಮತ್ತು ಉದ್ದ ಇರಬೇಕು. ನನಗೆ ಮತ್ತು ಚೆಂದ ಇರಬೇಕು. ಹುಡುಗ ಉದ್ದ ಇರಬೇಕಂತೆ, ದಪ್ಪ ಇರಬೇಕಂತೆ, ನೋಡೋಕ್ಕೆ ಚೆಂದ ಇರಬೇಕಂತೆ. ಇಷ್ಟು ಕಂಡೀಷನ್ ಹಾಕಿದ್ದಾರೆ. ಅವನು ನನ್ನ ಮಾತ್ರ ಇಷ್ಟಪಡಬೇಕು, ಬೇರೆ ಯಾರನ್ನೂ ಇಷ್ಟಪಡಬಾರ್ದು ಅಂತ ಮೇಡಮ್ ಅವರು ಡೈರೆಕ್ಟಾಗಿ ಹೆಡ್ಲೈನಲ್ಲೇ ಹಾಕಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಬೇರೆ ಯಾರನ್ನೂ ಇಷ್ಟಪಡೋಗಿಲ್ಲ, ಅವನ್ನೇ ಇಷ್ಟಪಡಬೇಕಾಗುತ್ತೆ. ಮತ್ತು ನೀವು ತುಂಬ ಹೈಟು ಫಿಟ್ಟಲ್ಲಿ ಇರಬೇಕಂತೆ. ಕುಳ್ಳ ಇದ್ದವರೆಲ್ಲ ಮೇಡಮಿಗೆ ಆಗಲ್ಲಂತೆ. ಸೊ ಹಾಗಾಗಿ ನಾವು ಮುಂದೆ ನೋಡೋದಾದರೆ ಮೇಡಮ್ ಬಗ್ಗೆ ನನ್ನ ಗುಣಲಕ್ಷಣಗಳು: ನಾನು ದಿನ ಬೆಳಗ್ಗೆ 7:30ಕ್ಕೆ ಏಳುತ್ತೇನೆ. ಮನೆ ಕೆಲಸ ಮಾಡುತ್ತೇನೆ. ನಂತರ ತಿಂಡಿ ಮಾಡುತ್ತೇನೆ. ನಾನು ದಿನ ಬೇರೆ ಬೇರೆ ಬಟ್ಟೆ ಹಾಕುತ್ತೇನೆ. ನನಗೆ ಬಿರಿಯಾನಿ ಇಷ್ಟ. ನನಗೆ ರೊಮ್ಯಾನ್ಸ್ ಅಂದರೆ ತುಂಬ ಇಷ್ಟ. ಇದು ನೋಡ್ಬೋದು ಮೇಡಮ್ ಅವರು ಗುಣಲಕ್ಷಣಗಳು. 6 ಗುಣಲಕ್ಷಣಗಳು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಬಿರಿಯಾನಿ ಇಷ್ಟ ಅಂತೆ, ರೊಮ್ಯಾನ್ಸ್ ಮಾಡೋದು ಇಷ್ಟ ಅಂತೆ, ತಿಂಡಿ ಮಾಡಿ ಸ್ನಾನ ಮಾಡ್ತಾರಂತೆ, ಬೇರೆ ಬೇರೆ ಬಟ್ಟೆ ಹಾಕ್ಕೊತಾರಂತೆ. ಇಷ್ಟೆಲ್ಲ ಮೇಡಮ್ದು ಗುಣಲಕ್ಷಣಗಳಾಗಿದ್ದರೆ ನೋಡಿ ಫ್ರೆಂಡ್ಸ್. ಇಷ್ಟು ಕಂಡೀಷನ್ ಯಾರು ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಮೇಡಮ್ಗೆ ಕಮೆಂಟ್ ಮಾಡಿ ಹೇಳ್ತೇನೆ. ನೆಕ್ಸ್ಟ್ ನಾವು ನೋಡೋದಾದರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.